ಹಮಾಸ್ ಉಗ್ರರ ಭಾವಚಿತ್ರ, ಹಮಾಸ್ ಉಗ್ರರ ನಾಯಕರ ಭಾವಚಿತ್ರ ಅಳವಡಿಕೆ. ಬಾಗಲಕೋಟೆ ನಗರದ ಪಂಕಾ ಮಸೀದಿ ಬಳಿ ಘಟನೆ. ಉಗ್ರರ ಭುಜದ ಮೇಲೆ ಪ್ಯಾಲೆಸ್ತೈನ್ ಧ್ವಜ ಇರುವ ಕಟೌಟ್, ಬಳಿಕ ಪ್ಯಾಲೆಸ್ತೈನ್ ಧ್ವಜದ ಮೇಲೆ ಹಸಿರು ಬಟ್ಟೆ ಅಳವಡಿಕೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಹಿಂದೂಪರ ಸಂಘಟನೆಗಳು ಖಂಡನೆ. ಬಾಗಲಕೋಟೆ ನಗರ ಪೊಲೀಸ್ ಠಾಣಾ ಎದುರು ಜಮಾವಣೆಗೊಂಡಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅತಿರೇಕದ ವರ್ತನೆ, ಮಿತಿ ಮೀರಿದ ವರ್ತನೆ. ಈದ್ ಮಿಲಾದ್ ಕಟೌಟ್ನಲ್ಲಿ ಏನಿರಬೇಕು? ಹಮಾಸ್ ಉಗ್ರರ ಭಾವಚಿತ್ರ ಏನಕ್ಕೆ? ಏನ್ ಸಾಧನೆ ಮಾಡಿದ್ದಾರೆ ಅಂತ? ನಿಮಗೆ ಅವ್ರ ಮೇಲೆ ಅಷ್ಟು ವ್ಯಾಮೋಹ, ಪ್ರೀತಿ, ಕಾಳಜಿ, ಗೌರವ ಅನ್ನೋದಿದ್ರೆ ನಡೀರಿ, ಹಮಾಸ್ ಉಗ್ರರ ಜೊತೆಗೆ ನೀವು ಹೊರಟೋಗ್ಬಿಡಿ. ಹಮಾಸ್ ಉಗ್ರರ ನಾಯಕರ ಭಾವಚಿತ್ರ ಅಂತೆ, ಅದ್ರ ಜೊತೆಗೆ ಅವ್ರ ಭುಜದ ಮೇಲೆ ಪ್ಯಾಲೆಸ್ತೈನ್ ಧ್ವಜ ಅಂತೆ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಅನ್ನೋದಿದೆಯಾ? ಇವ್ರಿಗೆ ಇರೋದೇ ಅಲ್ಲಿ? ಯಾವ ಥರದ ಪರಿಸ್ಥಿತಿ, ಯಾವ ಥರದ ಸಂಸ್ಕೃತಿಯಲ್ಲಿ ನಾವು ಇದ್ದೀವಿ, ಎಲ್ಲಿದ್ದೀವಿ ನಾವು ಅನ್ನೋದ್ರ ಅರಿವಿರಬೇಕು ಇವ್ರುಗಳಿಗೆ. ಇವ್ರು ಆಡಿದ್ದೇ ಆಟನ ಹಾಗಾದ್ರೆ? ಉಗ್ರರ ಭುಜದ ಮೇಲೆ ಪ್ಯಾಲೆಸ್ತೈನ್ ಧ್ವಜ ಅಂತ. ಇವ್ರಿಗೆ ಇನ್ನೆಂಥ ವಿಷ ಜಂತುಗಳಿರ್ಬೇಡ ಹೇಳಿ, ನಮ್ಗಳ ಮಧ್ಯದಲ್ಲೇ ಇದ್ದಾರಲ್ಲ ಅನ್ನೋದೇ ಇವಾಗ ನಮಗೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು. ಏನು ಸಾಧನೆ ಮಾಡಿದ್ದಾರೆ ಅಂತ. ಮೊನ್ನೆಲ್ಲ ಅಟ್ಯಾಕ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ನೀವಿದ್ದಿದ್ರು ಅವ್ರು ನಿಮ್ಮನ್ನು ಅದನ್ನೇ ಮಾಡ್ತಾ ಇದ್ದಿದ್ದು. ಉಗ್ರರ ಭುಜದ ಮೇಲೆ ಪ್ಯಾಲೆಸ್ತೈನ್ ಧ್ವಜ ಅಂತೆ. ಇನ್ನು ಎಷ್ಟು ಮಟ್ಟಿಗೆ ಇವ್ರ ಮನಸ್ಥಿತಿಗಳು ಹದಗೆಟ್ಟು ಹೋಗಿರ್ಬೋದು, ಕುಲಗೆಟ್ಟು ಹೋಗಿರ್ಬೋದು. ಎಷ್ಟು ಧೈರ್ಯ ನೋಡಿ ಇವ್ರುಗಳಿಗೆ. ಏನು ಹೇಳಲ್ಲ, ಯಾರು ಕೇಳಲ್ಲ, ನಾವು ಆಡಿದ್ದೆ ಆಟ, ಏನು ಬೇಕಾದ್ರೂ ಮಾಡ್ಬೋದು. ಹಮಾಸ್ ಉಗ್ರರ ನಾಯಕರ ಭಾವಚಿತ್ರ ಅಂತೆ ಆಚರಿಸ್ತಿರೋದು ಏನು ಸ್ವಾಮಿ? ಎಲ್ಲ ಆಚರಿಸ್ತಾ ಇದ್ದೀರಾ? ಎಲ್ಲಿದ್ದೀರಾ? ಯಾವ ದೇಶದಲ್ಲಿ ಇದ್ದೀರಾ ನೀವು? ಅದ್ರ ಮೇಲೆ ಪ್ಯಾಲೆಸ್ತೈನ್ ಧ್ವಜ ಅಂತೆ. ಪ್ಯಾಲೆಸ್ತೈನ್ ಧ್ವಜ ನಿಮ್ಮ ಯೋಗ್ಯತೆಗಳಿಗೆ, ನಿಮ್ಮ ಯೋಗ್ಯತೆಗೆ ಭಾರತದ ಧ್ವಜ ಯಾವ ರೀತಿ ಆಗಿದೆ ಅಂತ ಒಮ್ಮೆ ಕಣ್ಣಾಡಿಸಿ ನೋಡಿದ್ದೀರಾ? ಪ್ಯಾಲೆಸ್ತೈನ್ ಧ್ವಜ ಅಂತೆ. ಮೊದಲು ಇಂಥವ್ರನ್ನ ಒಳಗೆ ಹಾಕಬೇಕು. ಇವ್ರಿಗೆ ಇಲ್ಲಿ ಬದುಕಕ್ಕೆ ಇಷ್ಟ ಇಲ್ಲ ಅಂತಂದರೆ ಹೋಗಿ ಅಂತ ಕಳಿಸ್ಬಿಡಿ. ಇವ್ರಿಗೆ ಯಾರಿಲ್ಲಿ ದಮ್ಮಯ್ಯ ಧಕ್ಕೆ ಹಾಕೊಂಡು ದಯವಿಟ್ಟು ನೀವು ಇಲ್ಲಿರಲೇಬೇಕು, ನಿಮ್ಮಿಂದ ನಮ್ಮ ದೇಶ ಉದ್ಧಾರ ಆಗ್ತಿದೆ, ನಿಮ್ಮಿಂದ ಆರ್ಥಿಕವಾಗಿ ಪ್ರಬಲ ಆಗ್ತಾ ಇದೆ, ನಿಮ್ಮಿಂದನೇ ನಾವು ಉದ್ಧಾರ ಆಗ್ತಿದೆ ಯಾರು ಹೇಳಿದ್ದಾರೆ? ನಿಮಗೆ ಇರೋದಕ್ಕಾಗಲ್ಲ, ಕಷ್ಟ ಆಗ್ತಿದೆ, ಮೈ ಉರಿತಾ ಇದೆ. ಭಾರತ ಧ್ವಜ, ಕರ್ನಾಟಕದ ಧ್ವಜಗಳನ್ನು ನೋಡಿದ್ರೆ ಅಂದರೆ ಗಂಟು ಮೂಟೆ ಕಟ್ಕೊಂಡು ಪ್ಯಾಲೆಸ್ತೈನ್ ಧ್ವಜ ಇಟ್ಕೊಂಡು ಹೊರಟೋಗ್ಬಿಡಿ. ಪದೇ ಪದೇ ಬಾಗಲಕೋಟೆಯಲ್ಲಿ ಹಮಾಸ್ನ ಧ್ವಜ, ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸುವ ಮುಖಾಂತರ ದೇಶದ್ರೋಹಿ ಕೆಲಸದಲ್ಲಿ ಇಲ್ಲಿ ಜಿಹಾದಿಗಳು ಭಾಗವಹಿಸುತ್ತಿದ್ದಾರೆ. ಹೋದ ಸಾರಿ ಈದ್ ಮಿಲಾದ್ ಹಬ್ಬದಲ್ಲಿ ನವನಗರದಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸಿದರು. ಅದೇ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತೈನಿಯ ಸೈನಿಕನ ಭಾವಚಿತ್ರ ಇರುವ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ಬ್ಯಾನರ್ ಹಾಕುವ ಮೂಲಕ ದೇಶದ್ರೋಹಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪದೇ ಪದೇ ಹಿಂದೂಗಳ ಭಾವನೆಯನ್ನು ಕೆರಳಿಸುವ ಕೆಲಸ ಈ ಜಿಹಾದಿಗಳು ಪದೇ ಪದೇ ಮಾಡುತ್ತಿದ್ದಾರೆ. ಇದನ್ನು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಇವ್ರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಬೇಕು. ಸರ್ಕಾರ ಇವ್ರ ಮೇಲೆ ಕಠಿಣ ಕ್ರಮ, ಇವ್ರ ಮೇಲೆ ಕೇಸ್ ಹಾಕಬೇಕು. ಅದರ ಪಕ್ಷದಲ್ಲಿ ಮಾಡಿದ್ದೇ ಇದ್ದಲ್ಲಿ ನಾವು ಹಿಂದೂಗಳು ಒಗ್ಗಟ್ಟಾಗಿ ಇದರ ಬಗ್ಗೆ ತೀವ್ರವಾದ ಒಂದು ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಎಲ್ಲಿ ಪಂಕಾ ಮಸೀದ್ ಹತ್ರ, ಬಾಗಲಕೋಟೆ ಪಂಕಾ ಮಸೀದ್ ಹತ್ರ ಹಮಾಸನ ನಾಯಕನ ಭಾವಚಿತ್ರ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ದೇಶದ್ರೋಹಿ ಫೋಟೋನ ಹಾಕಿದ್ದಾರೆ. ಇಲ್ಲಿ ಬಂದು ಏನು ಮಾಡಿದೆ? ಈಗ ಪೊಲೀಸ್ ಅಧಿಕಾರಿಗಳು ನಾವು ಮನವಿ ಮಾಡಿದ್ದೇವೆ, ಅದನ್ನು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು, ಅವ್ರ ಮೇಲೆ ಕೇಸ್ ಹಾಕು, ಸುಮ್ಮನೆ ಕೇಸ್ ಹಾಕಬೇಕಂತ ಅವರು ಒತ್ತಾಯಿಸಿದ್ದೇವೆ. ಅವ್ರ ವಿಶ್ವಾಸ ಮೇಲೆ ಇದೆ, ಅವ್ರ ಮೇಲೆ ವಿಶ್ವಾಸ ಇದೆ. ನಾಳೆ ಅನ್ನುವೊಳಗಾಗಿ ಅದರ ಬಗ್ಗೆ ಶಿಸ್ತು ಕ್ರಮ ತಗೋತಂದರೆ ಅವರ ಕ್ರಮವನ್ನು ನೋಡಿ ಮುಂದಿನ ನಾವು ರೂಪುರೇಷೆಯನ್ನು ಹಾಕುತ್ತೇವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಯಾವಾಗಲೂ ಪದೇ ಪದೇ ಬಾಗಲಕೋಟೆಯಲ್ಲಿ ಇದೇ ಥರ ಆಗತ್ತೆ ಅಂತ ಅಂದರೆ ಏನು ಕತೆ? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರಿಗೆ ಒಂದು ಸ್ವಲ್ಪನೂ ಭಯ ಅನ್ನೋದು ಗಿಲ್ವಾ? ಹಾಕಿದರೆ ಇರೋದು ಭಾರತದಲ್ಲಿ, ತಿನ್ನೋದು, ಉಣ್ಣೋದು, ಮಲಗೋದು ಎಲ್ಲನೂ ಗಿಲ್ಲೇನೆ, ಮಾಡೋದು ಮಾತ್ರ ಈ ಥರದ ಕೆಲಸಗಳು ಅಂತಂದರೆ ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಅಷ್ಟು ಮಟ್ಟಿಗೆ ಹದಗೆಟ್ಟಿದೆಯಾ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ನಿಜಕ್ಕೂ ನೀತಿ ಅಂದ್ರೆ ಕಳೆದ ವರ್ಷ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಏನು ಪಾಕಿಸ್ತಾನಿ ಧ್ವಜವನ್ನ ಹಾರಿಸಿ ಅಲ್ಲಿ ಅಟ್ಟಹಾಸವನ್ನ ಕೂಡ ಮೆರೆದಿದ್ರು. ಅಂತದ್ದೇ ಪ್ರಕರಣ ಮತ್ತೆ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ನಿನ್ನೆ ಈದ್ ಮಿಲಾದ್ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸರು ಒಂದ್ ಕಡೆ ಬಿಗು ಬಂದೋಬಸ್ತ್ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬಾಗಲಕೋಟೆಯ
ಪ್ರಮುಖ ನಗರ ಆಗಿರ್ತಕ್ಕಂಥ ಅಲ್ಲಿ ಪಂಕಾ ಮಸೀದಿ ಅಂತಕ್ಕಂಥ ಒಂದು ವೃತ್ತದಲ್ಲಿ ಈ ರೀತಿಯಾಗಿ ಏನು ಸೈನಿಕನ ಒಂದು ಭಾವಚಿತ್ರವನ್ನ ಹಾಕಿ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಪ್ರಮುಖವಾಗಿ ಏನು ಹವಾಸ್ ಲೀಡರ್ನ ಭುಜದ ಮೇಲೆ ಅದರಲ್ಲಿ ಪಾಕಿಸ್ತಾನಿ ಧ್ವಜವನ್ನ ಕೂಡ ಇರುವಂತದ್ದು. ಆ ಪಾಕಿಸ್ತಾನಿ ಧ್ವಜ ಇದ್ದದ್ದನ್ನ ನೋಡಿ ಮತ್ತೆ ಅದರ ಮೇಲೆ ಹಸಿರು ಒಂದು ಬಟ್ಟೆಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇದು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಲೀಡರ್ ಫೋಟೋವನ್ನ ಹಾಕಿ ಅಟ್ಟಹಾಸವನ್ನ ಕೂಡ ಮೆರೆದಿರುವಂತದ್ದು. ನಿನ್ನೆ ಅದರ ಏನು ಪಾಕಿಸ್ತಾನಿ ಧ್ವಜದ ಒಂದು ಏನು ನಾಯಕನ ಭಾವಚಿತ್ರ ಮತ್ತು ಅದನ್ನ ಸ್ಟೇಟಸ್ ಇಡುವುದರ ಮೂಲಕವಾಗಿ ಅಟ್ಟಹಾಸವನ್ನ ಮೆರೆದಿರುವಂತದ್ದು ನಡೆದಿರುವಂತ ಘಟನೆ. ಇದನ್ನ ಅಲ್ಲಿಯ ಹಿಂದೂ ಕಾರ್ಯಕರ್ತರು ಮತ್ತು ಅಲ್ಲಿಯ ಜನರು ಕೂಡ ಖಂಡಿಸುವಂತ ಕೆಲಸ ಮಾಡ್ತಾರೆ. ನಿನ್ನೆ ನವನಗರ ಪೊಲೀಸ್ ಠಾಣೆ ಏನು ಬಾಗಲಕೋಟೆಯ ಶಹರ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಕೂಡಿ ಇದನ್ನ ಇವರ ಮೇಲೆ ಸುಮೋಟೋ ಕೇಸನ್ನ ಹಾಕಬೇಕು, ಇವರ ಮೇಲೆ ಸೂಕ್ತ ಕಾನೂನು ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು. ಅಂದ್ರೆ ಪ್ರಮುಖವಾಗಿ ಏನು ಈದ್ ಮಿಲಾ ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ದಲ್ಲಿ ಪ್ರಮುಖ ಯಾರು ನಾಯಕರು ಅವರ ಜೊತೆ ಮಾತುಕತೆಯನ್ನ ಪೊಲೀಸರು ಮಾಡ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಈ ರೀತಿ ಘಟನೆ ಒಮ್ಮೆ ನಡೆದ್ರೆ ಮತ್ತೊಮ್ಮೆ ಇದೇ ರೀತಿ ಘಟನೆ ನಡೆದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ ಆಗ್ತಿರುವಂತದ್ದು. ಹೀಗಾಗಿ ಇವರ ಹಿಂದೆ ಯಾರಿದ್ದಾರೆ, ಇದರ ನಾಯಕರು ಯಾರು ಮತ್ತು ಇದರ ಜೊತೆ ಇವರಿಗೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅಂತವರ ಮೇಲೆ ಕಠಿಣ ಕಾನೂನು ಕ್ರಮವನ್ನ ಇಲ್ಲಿಯ SP ಏನು ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ಇದರ ಮೇಲೆ ಸೂಕ್ತ ಕ್ರಮವನ್ನು ವಹಿಸಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಈದ್ ಮಿಲಾ ಕಾರ್ಯಕ್ರಮದಲ್ಲಿ ಪ್ರಮುಖ ನಾಯಕರು ಯಾರಿದ್ರು ಅವರನ್ನ ಕರೆ ತರುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಪ್ರಮುಖ ನಾಯಕರ ಜೊತೆಗೆ ಇಲ್ಲಿ ಏನು ಬಾವುಟವನ್ನ ಇಲ್ಲಿ ಬ್ಯಾನರ್ ಅನ್ನ ಯಾರು ಹಾಕಿದ್ದಾರೆ, ಅದರ ಎಡಿಟ್ ಅನ್ನ ಯಾರು ಮಾಡಿದ್ರು, ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಯಾರ್ಯಾರು ಸ್ಟೇಟಸ್ ಅನ್ನ ಇಟ್ಟಿದ್ರು ಅವರ ಎಲ್ಲರ ಮೇಲೆ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಈ ರೀತಿಯಾಗಿ ಒಂದು ಭಾರತ ದೇಶದಲ್ಲಿ ಹುಟ್ಟಿ ಬೇರೆ ದೇಶದ ಒಂದು ಹವಾಸ್ ನಾಯಕನ ಒಂದು ಬಾವುಟ ಮತ್ತು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಬ್ಯಾನರ್ ಗಳನ್ನ ಹಾಕ್ತಿದ್ದಾರೆ. ಅಂದ್ರೆ ಇವರು ಇಲ್ಲಿ ತಿನ್ನೋದು ಅನ್ನ ಬೇರೆ ದೇಶದ ಒಂದು ಭಾವಚಿತ್ರ ಮತ್ತು ಕೇಳಿಸುವಂತ ಕೆಲಸ ಯಾರು ಮಾಡ್ತಿದ್ದಾರೆ ಅಂತವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಇಲ್ಲಿ ಪೊಲೀಸರಿಗೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಒಂದು ವೇಳೆ ಅವರ ಮೇಲೆ ಕಠಿಣ ಕ್ರಮ ಆಗದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ನಿರ್ಧಾರವನ್ನ ಕೈಗೊಳ್ತೇವೆ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿ ಹಿಂದೂ ಕಾರ್ಯಕರ್ತರು ಪೊಲೀಸರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು. ನೀತಿ ಗುರು ಹಿರೇಮಠ, ಅಂದ್ರೆ ಇಲ್ಲಿವರೆಗೂ ಯಾರು ವಿರುದ್ಧ ಆಕ್ಷನ್ ಆಗಿರೋದು, ಅಟ್ಲೀಸ್ಟ್ ಯಾರು ಈ ತರ ಮಾಡಿದ್ದಾರೆ ಅದನ್ನ ಪತ್ತೆ ಹಚ್ಚುವಂತ ಕೆಲಸ, ಈ ಧರ್ಮದ ಮುಖಂಡರು ಮುಖ್ಯಸ್ಥರು ಅಂತ ಅನ್ನಿಸ್ಕೊಂಡು ಅವರನ್ನ ಕರೆದು ಬುದ್ಧಿ ಹೇಳಿರೋದು, ಈ ಥರದ್ದು ಏನಾದ್ರು ನಡೆದಿದೆಯಾ? ನಿನ್ನೆ ಸಿದ್ಧಾರ್ಥ್ ಗೋಯಲ್ ಅವರ ಒಂದು SP ಅವರು ಒಂದು ನೇತೃತ್ವದಲ್ಲಿ 2 ತಂಡವನ್ನ ರಚನೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿರ್ತಕ್ಕಂಥ ಅಲ್ಲಿಯ CPI ಅವರು ಮತ್ತು ಅಲ್ಲಿ ಇನ್ನೋರ್ವ DYSP ಅವರನ್ನ ನೇಮಕ ಮಾಡಿ ಇದರ ಹಿಂದೆ ಯಾರಿದ್ದಾರೆ, ಇದರ ಜೊತೆಗೆ ಇವರು ಯಾರ್ಯಾರು ಸ್ಟೇಟಸ್ ಇಟ್ಟಿದ್ರು, ಇವರಿಗೆ ಸ್ಟೇಟಸ್ ಹಿಡಿಯುವ ಮುಂಚಿತವಾಗಿ ಯಾರ್ಯಾರಿಗೆ ವಾಟ್ಸ್ಆಪ್ ಮೂಲಕವಾಗಿ ಚಾಟ್ ಗಳನ್ನ ಹರಿಬಿಟ್ಟಾರೆ, ಅದರ ಜೊತೆಗೆ ಯಾವ ನಾಯಕರು ಇವರ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ, ಇವೆಲ್ಲವನ್ನ ಒಂದು 2 ತಂಡವನ್ನ ಮಾಡಿ ಆತನ ಮೇಲೆ ಯಾರ್ಯಾರಿದ್ದಾರೆ ಅವರನ್ನ ಕರೆತರುವಂತ ಕೆಲಸಕ್ಕೆ ಕೂಡ ನಾವು ಮುಂದಾಗ್ತೀವಿ ಅನ್ನುವಂತ ಮಾಹಿತಿಯನ್ನ ಸಿದ್ಧಾರ್ಥ್ ಗೋಯಲ್ ಅವರು ನಿನ್ನೆ ಏನು ಹಿಂದೂ ಕಾರ್ಯಕರ್ತರಿಗೆ ಒಂದ್ ಕಡೆ ಮನವಿ ಮಾಡಿದ್ರು. ಅದ್ರ ಜೊತೆಗೆ ಇದರ ಹಿಂದೆ ಯಾರಿದ್ದಾರೆ ಅವರನ್ನ ಇದರ ಜೊತೆಗೆ ಯಾರ್ಯಾರು ಅವರ ಜೊತೆ ವಾಟ್ಸ್ಆಪ್ ಕರೆ ಇದ್ದಾರೆ, ಅದರ ಜೊತೆಗೆ ಏನೇನೆಲ್ಲ ಚಲನವಲಗಳನ್ನ ಇಟ್ಕೊಂಡು ಅವರೆಲ್ಲರನ್ನ ಯಾರ್ಯಾರಿದ್ದಾರೆ ಅವರ ಮೇಲೆ ಸುಮೋಟೋ ಕೇಸನ್ನ ಹಾಕಿ ಅವರನ್ನ ಕರೆ ತರುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ನೀಡಿರುವಂತದ್ದು. ನೀತಿ ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ, ತಮ್ಮ ಡೀಟೇಲ್ಸ್ಗಾಗಿ.